ನನ್ನ ಹಿಡಿಯೋದಕ್ಕೆ ಜೈ ಮಾಡಿರೋ ಟ್ರ್ಯಾಪ್ ಅಲ್ವಾ? ವೇರಿಶಿ ಪೂಜಾ ಇಲ್ಲೇ ಇರೋಕ್ ಹೇಳಿದ್ದೆ ಸರ್. Yes, my guess is right. It is trap. ವಾಟ್ ಅ ಪ್ಲಾನ್ ಜೈ. ಮಾಮ್ ಗಂಗಾ ಹೇಳಿದ್ರು ಏನೋ ಅಂದ್ಕೊಂಡೆ. ನನಗೆ ಪೇಂಟಿಂಗ್ ಕಲೆಕ್ಷನ್ಸ್ ಅಂದರೆ ಇಷ್ಟ ಅಂತಾನೆ ನನ್ನ ಹಿಡಿಯೋಕ್ಕೆ ಈ ಆರ್ಟ್ ಗ್ಯಾಲರಿಲಿ ಇಷ್ಟು ದೊಡ್ಡ ಸೆಟಪ್ ಮಾಡಿದ್ಯಾ. ಹ್ಯಾಟ್ಸ್ ಆಫ್ ಟು ಯು ಜೈ. ನಿನ್ನ ಇಷ್ಟಪಡದೆ ಇರೋಕ್ಕಾಗ್ತಿಲ್ಲ. ಅವಳೆಲ್ಲಿ? ನಾನು ಅವಳನ್ನ ನೋಡ್ಬೇಕು. ನನಗೆ ಕೂಡ ನೀನು ಬೇಕು. ನಿನ್ನ ಹತ್ರ ಈಗಲೇ ಬರಬೇಕು ಅನ್ಸತ್ತೆ. ಆದರೆ ಆ ಗಂಗಾ ಮಧ್ಯ ಇದ್ದಾಳೆ. ಅವಳನ್ನ ಮುಗಿಸಿ ನಾನು ನಿನ್ನ ಹತ್ರ ಬರ್ತೀನಿ. ಅವಳಿಗೆ ನನ್ನ ಹೆಸರು ಏನಾದರೂ ಹೇಳಿದ್ಯಾ? ಇಲ್ಲ ಸರ್, ನಿಮ್ಮನ್ನೊಬ್ರು ಮೀಟ್ ಮಾಡಬೇಕು ಅಂತ ಮಾತ್ರನೇ ಹೇಳಿದ್ದು. ಅದನ್ನ ಹೇಳೋದು ಯಾಕೆ ಜೈ? ಅಲ್ಲಿ ನಮ್ಮ ರೊಮ್ಯಾನ್ಸ್ನ ಕಣ್ಣಿಗೆ ಕಟ್ಟೋ ಹಾಗೆ ಪೇಂಟಿಂಗಲ್ಲಿ ತೋರಿಸಿ ನೀನೇ ಸಿಕ್ಬಿದ್ದೆ. ಅವಳು ನನಗೆ ಸಿಗಬೇಕು. ಅವಳು ಇಲ್ಲೇ ಎಲ್ಲೋ ಔತ್ಕೊಂಡಿರ್ತಾಳೆ. ಹೇಗಾದರೂ ಅವಳನ್ನ ಹಿಡಿಬೇಕು. ಅವಳೆಲ್ಲೂ ಹೋಗ್ದೇನೆ ಹೋಗಿ ನೋಡ್ಕೊಳ್ಳಿ. ಈಗಲೇ ಆ ಮೇನ್ ಡೋರ್ನ ಕ್ಲೋಸ್ ಮಾಡೋದಕ್ಕೆ ಅಂತ ಹೇಳಿ. ಗೋ 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 ಗೋ. ಸೆಕ್ಯೂರಿಟಿ, ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿ. ನಾಣ್ಯವ್ರೆ, ನಿತ್ಯ ಬಂದ್ಲಾ? ಬರ್ಲಿಲ್ಲ ಮೇಡಮ್. ನಮ್ಗಿಂತ ಮುಂಚೆನೆ ಹೊರಟಿದ್ಲಲ್ಲ, ಇನ್ನೂ ಬರ್ಲಿಲ್ಲ ಅಂದ್ರೆ ಏನು? ನಿತ್ಯ ಬಂದಿದ್ದಾಳೆ ಆಂಟಿ. ಬರ್ಲಿಲ್ಲ ಸರ್. ಬಂದಿದ್ದಾಳೆ ನಾಣಿ. ನಾನು ಇಲ್ಲೇ ನಿಂತಿದ್ದೀನಿ ಸರ್. ನಿತ್ಯ ಅವ್ರು ಬರ್ಲಿಲ್ಲ. ಕಣ್ಣಲ್ಲಿ ಇಟ್ಕೊಂಡಿದ್ಯಾ ನಾಣಿ? ಅಲ್ಲಿ ನಿತ್ಯ ಕಾರ್ ಕಾಣಿಸ್ತಾ ಇಲ್ವಾ? ನನಗ್ ಗೊತ್ತಿಲ್ಲದೆ ನಿತ್ಯ ಮೇಡಮ್ ಯಾವಾಗ ಬಂದ್ರು? ನಿನಗೆ ಗೊತ್ತಿಲ್ಲದೆ ಅಲ್ಲ, ನೀನ್ ನೋಡಿಲ್ಲ ಅಂತ ಹೇಳು. ಇಷ್ಟು ಕೇರ್ಲೆಸ್ ಆಗಿದ್ರೆ ಹೇಗೆ ನಾಣಿ? ಜೈ ನಿತ್ಯನ ನೋಡಿದ್ರೆ ಪ್ರಾಬ್ಲಮ್ ಆಗತ್ತೆ ಅಂತ ನಿಂಗೆ ಗೊತ್ತಲ್ವಾ? ಸಾರಿ ಮೇಡಮ್. ಅವ್ರು ಎಲ್ಲಿದ್ದಾರೆ ನಾಣ್ಯವ್ರೆ? ಒಳಗಡೆ ಇದ್ದಾರೆ ಮೇಡಮ್. ನಿತ್ಯ ಕೂಡ ಒಳಗೆ ಹೋಗಿದ್ದಾಳೇನು? ಖಂಡಿತ ಹೋಗಿರ್ತಾಳೆ ಆಂಟಿ. ಇಲ್ಲಿವರೆಗೂ ಬಂದು ಹೊರಗಡೆ ಯಾಕಿರ್ತಾಳೆ? ನಾಣ್ಯವ್ರೆ, ಮೇಡಮ್ ಒಂದ್ಸಲ ಒಳಗಡೆ ಹೋಗಿ ನಿತ್ಯ ಇದ್ದಾಳ ನೋಡ್ಕೊಂಡು ಬನ್ನಿ. ಒಳಗಡೆ ಹೋಗಿ ನೋಡ್ಬೇಕು ಅಂತ ಏನಿಲ್ಲ. ಎಂಟ್ರಿಲೇ ರಿಜಿಸ್ಟರ್ ಇರುತ್ತೆ. ಒಳಗಡೆ ಹೋಗೋ ಪ್ರತಿ ವಿಸಿಟರ್ ಅದರಲ್ಲಿ ನೇಮ್ ಬರೆದಿರ್ತಾರೆ. ಆ ರಿಜಿಸ್ಟರ್ ಚೆಕ್ ಮಾಡಿದ್ರೆ ಸಾಕು. ನಾಣಿ, ಹೋಗಿ ರಿಜಿಸ್ಟರ್ ಅಲ್ಲಿ ನಿತ್ಯ ಹೆಸರಿದೆಯಲ್ಲೋ ನೋಡ್ಕೊಂಡು ಬಾ. ಸರಿ ಮೇಡಮ್. ಹಾ. Yes.
ಎಸ್ ಗಾಟ್ ಇಟ್. ನಾಣಿ, ಸರ್, ನಿತ್ಯ ಬಂದಿದ್ದಾಳೆ. ನಿತ್ಯ ಅವರು ಹೇಗೆ ಬರ್ತಾರೆ ಸರ್? ಬಂದಿದ್ದಾಳೆ ನಾಣಿ. ರಿಜಿಸ್ಟರಲ್ಲಿ ಎಂಟ್ರಿ ಸೈನ್ ಇದೆ. ಒಳಗಡೆ ಪೇಂಟಿಂಗ್ ಕೇಳಿದಾಳೆ. ಶಿಟ್. ಅಂಡ್ ಒನ್ ಮೋರ್ ಪ್ರೂಫ್. ಎಕ್ಸ್ಕ್ಯೂಸ್ ಮೀ, ಈ ಹುಡುಗಿ ಒಳಗಡೆ ಬಂದಿದ್ಲಾ? ಬಂದ್ರು ಸರ್. ಎಸ್ ನಾಣಿ, ನಾನು ಹೇಳಲಿಲ್ವಾ, ನಿತ್ಯ ಬಂದಿದ್ದಾಳೆ. ಇನ್ನು ನನ್ನಿಂದ ನಿತ್ಯ ತಪ್ಪಿಸ್ಕೊಳಕ್ಕಾಗಲ್ಲ. Come out, Nitya, come on, ಎಲ್ಲಿದ್ಯಾ? ಎಲ್ಲ ಮುಗೀತು ಗಂಗಾ. ನಾವ್ ಆಮೇಲೆ ಹೇಳ್ಬೇಕು ಅನ್ಕೊಂಡಿದ್ ಸೀಕ್ರೆಟ್ನ ಜೈ ಈಗ್ಲೇ ತಿಳ್ಕೊತಾನೆ. ಇಲ್ಲಮ್ಮ, ಹೇಗಾದ್ರೂ ನಿತ್ಯನ ನಾವು ಹೊರ ಕರ್ಸೋಣ. ಹೇಗಾಗುತ್ತೆ ಅದು? ನಿತ್ಯ ಒಳಗಡೆ ಇದ್ದಾಳೆ, ಜೈ ಕೂಡ ಒಳಗಡೆ ಇದ್ದಾನೆ. ಜೈಗೆ ಗೊತ್ತಾಗ್ದೇನೆ ನಿತ್ಯ ಹೊರಗಡೆ ಕರ್ಸೋದು ಇಂಪಾಸಿಬಲ್. ಜೈ ನಿತ್ಯನ ನೋಡೋ ಅಷ್ಟರಲ್ಲಿ ನೀವೇ ನಿತ್ಯ ಬಗ್ಗೆ ಹೇಳಿದ್ರೆ ಬೆಟರ್. ಇಲ್ಲ ರಾಣ, ಅದಕ್ಕಿದು ಟೈಮ್ ಅಲ್ಲ. ನಿತ್ಯನ ಸೇವ್ ಮಾಡೋ ಟೈಮು ನಮ್ಗೆ ಇಲ್ವಲ್ಲ ಆಂಟಿ. ಇದೆಲ್ಲ ನನ್ನಿಂದನೇ ಆಗಿದ್ದು. ನಾನು ಹುಷಾರಾಗಿದ್ದಿದ್ರೆ ನಿತ್ಯ ಅವರು ಸಿಕ್ಬಿಡ್ತಿರ್ಲಿಲ್ಲ. ಈ ಬುದ್ಧಿ ಮೊದಲೇ ಇರಬೇಕಾಗಿತ್ತು ನಾಣಿ. ಕೈ ಸುಟ್ಟ ಮೇಲೆ ಬೆರಳು ತೆಗೆಯೋದಲ್ಲ. ಏನಾದರೂ ಒಂದು ಕೆಲಸ ಹೇಳಿದ್ರೆ ಕರೆಕ್ಟಾಗಿ ಮಾಡಬೇಕು. ರಾಣ ಅವರೇ, ಅವ್ರಿಗೇನೋ ಹೇಳಬೇಡಿ. ಅವರಷ್ಟು ಕೇರ್ಲೆಸ್ ಮನುಷ್ಯ ಅಲ್ಲ, ತುಂಬ ಸಿನ್ಸಿಯರ್. ಎಲ್ಲೋ ತಪ್ಪಾಗಿದೆ. ಇವನ್ ಮಾಡಿರೋ ತಪ್ಪು ನಿತ್ಯ ಆಗಿ ಪ್ರಾಬ್ಲಮ್ ಆಗುತ್ತಲ್ಲ. ನನ್ಗೊಂದು ಯೋಚನೆ ಬರ್ತಿದೆ. ಹೀಗೆ ಮಾಡಿದ್ರೆ ನಿತ್ಯನ ಕಾಪಾಡ್ಕೋಬಹುದು. ಇಲ್ಲ ಗಂಗಾ, ಹಾಗೆ ಮಾಡಿದ್ರೆ ನಿನಗೆ ತೊಂದರೆ ಆಗುತ್ತೆ. ಐ ಥಿಂಕ್ ಇಟ್ಸ್ ರೈಟ್ ಥಾಟ್ ಆಂಟಿ. ಗಂಗಾ ಅವ್ರು ಹೇಳ್ದಾಗ ಮಾಡಿದ್ರೆ ನಿತ್ಯನ ಸೇವ್ ಮಾಡ್ಬೋದು. ನಿತ್ಯ ಅವ್ರು ಪಾರಾಗ್ತಾರೆ ಸರ್, ಆದರೆ ಗಂಗಾ ಮೇಡಮ್ ಅಲ್ಲಿ ಸಿಕ್ಬೀಳ್ತಾರೆ. ಇಷ್ಟಾದರೂ ರಿಸ್ಕ್ ತಗೊಳ್ಳಿಲ್ಲ ಅಂದರೆ ನಿತ್ಯನ ಕಾಪಾಡೋಕ್ಕಾಗಲ್ಲ. ನಿಮ್ಗೇನು ಸರ್, ಹೊರಗೆ ನಿಂತು ಏನಾದರೂ ಹೇಳ್ಬೋದು. ಏನಾದರೂ ವ್ಯತ್ಯಾಸ ಆದರೆ ನಮ್ಮ ಮೇಡಮ್ ಸಂಸಾರನೇ ಮುರಿದು ಬಿಡುತ್ತೆ. ಏನಾಗಲ್ಲ ನಾಣಿಯವ್ರೆ, ಏನೂ ಆಗಲ್ಲ. ನಾನು ಮ್ಯಾನೇಜ್ ಮಾಡ್ತೀನಿ. ಜೈ ಡೌಟ್ ಬಂದ್ರೆ ತುಂಬಾ ಡೇಂಜರ್ ಗಂಗಾ. ನಿತ್ಯನ ಕಾಪಾಡ್ತಿದ್ರೆ ಇನ್ನೂ ಡೇಂಜರ್ ಅಲ್ವಾ ಅಮ್ಮ? ನಿತ್ಯಗೋಸ್ಕರ ನಿನ್ನನ್ ಪಣ ಕೀಳಕ್ಕಾಗಲ್ಲ ಗಂಗಾ. ಬೇರೆ ದಾರಿ ಇಲ್ಲಮ್ಮ, ತುಂಬಾ ಸಮಯ ಕೂಡ ಇಲ್ಲ. ಗೊತ್ತಿದ್ದು ಕಷ್ಟಪಡ್ತಿದ್ದೀರಲ್ಲ ಮೇಡಮ್. ಅಮ್ಮ ಬೇಡ ಅಂದ್ರು ನಾನೇ ನಿತ್ಯನ ಇಲ್ಲಿ ಕಳ್ಸಿದ್ದು ನಾಣಿಯವ್ರೆ. ಹಾಗಂತ ನಿನಗೆ ನೀನೇ ಶಿಕ್ಷೆ ಕೊಟ್ಕೋತೀಯ ಗಂಗಾ? ನಿತ್ಯಕ್ಕೆ ಶಿಕ್ಷೆ ಆಗ್ಬಾರ್ದು ಅಂದ್ರೆ ಮಾಡ್ಬೇಕಮ್ಮ. ನನ್ನ ಪ್ರಯತ್ನ ನಾನು ಮಾಡೋದಕ್ಕೆ ಬಿಡಿ.
ಆಮೇಲೆ ದೇವ್ರಿದ್ದಾನೆ. ಇನ್ನೊಂದ್ಸಾರಿ ಯೋಚನೆ ಮಾಡಿ ಮೇಡಮ್. ಏನ್ ನಾಣಿ, ಇವ್ರು ಇಷ್ಟೊಂದು ಡೇರಿಂಗ್ ಆಗಿದ್ದಾರೆ ಅಂದ್ರೆ ಹಿಂದೆ ಎಳಿತಿರಲ್ಲ. ಹೋಗಿ ಗಂಗಾ ಅವ್ರು ಹೇಳಿದ್ದನ್ನು ಮಾಡಿ. ನಾನು ಒಳಗಡೆ ಹೋಗಿ ಸಿಚುವೇಶನ್ ಏನು ಅಂತ ನೋಡ್ತೀನಿ. ನಾಣಿಯವ್ರೆ, ಬೇಗ ಹೋಗಿ. ಹುಷಾರು ಗಂಗಾ. ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ ನನ್ನ ಚಿನ್ನ, ನನಗೆ ಸಿಕ್ಕೇ ಸಿಕ್ತೀಯ ನನ್ನ ಚಿನ್ನ ಜಾಣ. ಕಣ್ಣ ಮುಚ್ಚೆ ಕಾಡೆ ಗೂಡೆ, ಕಳ್ಳ ಎಲ್ಲಿದ್ರು ಅಲ್ಲೇ ಗಪ್ಚುಪ್. ನಿನ್ನಂತೂ ಬಿಡಲ್ಲ ನಾನು, ಕನ್ಸಲ್ಲೂ ಅನ್ಕೋಬೇಡ ತಪ್ಪಿಸ್ಕೋತೀನಂತ. ಹಾಯ್ ಬ್ರೋ. ಹಾಯ್, ನೀನೇನ್ ಇಲ್ಲಿ? ಪೇಂಟಿಂಗ್ಸ್ ನೋಡಬೇಕು ಅಂತ ಬಂದೆ. ನೀವೇನು ಸಂಗೀತ ಕಚೇರಿ ಮಾಡಿದ್ದೀರಾ? ಒಬ್ರಿಗೆ ಹಾಡ್ ಕೇಳಿಸೋಣ ಅಂತ. ಯಾರಿಗೆ ಬ್ರೋ? ಸ್ವಲ್ಪ ಹೊತ್ತಲ್ಲಿ ನೀನೇ ನೋಡ್ತೀಯಲ್ಲ ಬಿಡು. ಸಾರಿ, ನಾನು ಈ ಪೇಂಟಿಂಗ್ಸ್ ನೋಡಬೇಕು. ಪನಿಷ್ಮೆಂಟ್ ಕೂಡ ನೋಡ್ತೀಯ. ವಾಟ್ ಬ್ರೋ? ನಥಿಂಗ್. ನಿನಗೆ ಫೋಟೋದಲ್ಲಿರೋರ ಜೊತೆ ಮಾತಾಡೋದಕ್ಕೆ ಇಷ್ಟ, ನನಗೆ ಲೈವಲ್ಲಿ ಮಾತಾಡೋದಕ್ಕೆ ಇಷ್ಟ. ನೈಸ್ ಟೇಸ್ಟ್ ಬ್ರೋ. ಗುಡ್ ಲಕ್. ಸಿ ಯು. ಓಕೆ. ನೀನಾ? ನಾನೇ, ನಿನ್ನ ಪ್ರಾಣದಾತ. ನೀನು ನನ್ನ ಪ್ರಾಣದಾತ ಏನು? ಹೋಗ್ಲಿ, ಆಪತ್ ಬಂದವ ಅನ್ಕೋ. ವಾಟ್ ಡು ಯು ಮೀನ್? ನಾನು ಟೈಮ್ಗೆ ಬರ್ದೇ ಇದ್ರೆ ನಿನ್ನ ಜೈ ಹತ್ರ ಸಿಕ್ಕಾಕೋತಿದ್ದೆ. ನಾನು ಬಂದು ನಿನ್ನ ಸೇವ್ ಮಾಡಿದ್ದೀನಿ. ಸೀನೇ ಇಲ್ಲ. ಹೌದಾ? ಯಾಕೆ ಬಂದೆ? ನೀನ್ಯಾಕೆ ಬಂದೆ? ಆರ್ಟ್ ಗ್ಯಾಲರಿಗೆ ಯಾಕೆ ಬರ್ತಾರೆ ಪೇಂಟಿಂಗ್ಸ್ ನೋಡೋದಕ್ಕೆ? ಹಾಗೆ ಕಾಣಿಸ್ತಾ ಇಲ್ವಲ್ಲ? ಇನ್ ಹೇಗೆ ಕಾಣ್ತಿದೆ? ಜೈಗೆ ಕಾಣ್ದೆ ಬಚ್ಚಿಟ್ಕೊಂಡಿರೋ ಹಾಗೆ, ಏನೋ ತಪ್ಪು ಮಾಡಿರೋ ಹಾಗೆ, ಕಳ್ಳಿ ಥರ. ಹಲೋ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಮತ್ತೆ ಧೈರ್ಯವಾಗಿ ಓಡಾಡ್ಬೋದಲ್ಲ? ನಿನಗೆ ಸಿಚುವೇಶನ್ ಗೊತ್ತಲ್ಲ? ಗೊತ್ತು. ಜೈ ನಿನ್ನ ಕ್ಯಾಚ್ ಮಾಡೋಕೆ ಹೊರಟಿದ್ದಾನೆ. ಹಠ ಮಾಡ್ಕೊಂಡು ಬಂದು ಸಿಕ್ ಬಿದ್ದಿದೀಯ. ನಾನು ಹೆಲ್ಪ್ ಬೇಕು ಅಂದರೆ ಕೇಳು, ಜೈಗೆ ಗೊತ್ತಾಗ್ದಿರೋ ಹಾಗೆ ಎಸ್ಕೇಪ್ ಮಾಡಿಸ್ತೀನಿ. ನನಗೆ ಯಾರ ಹೆಲ್ಪು ಅಗತ್ಯ ಇಲ್ಲ. ನಾನು ಸೇವ್ ಮಾಡ್ಕೋತೀನಿ. ಮತ್ತ್ಯಾಕೆ ಇಲ್ಲೇ ಇದೆಯಾ? ಹೋಗ್ಬೋದಲ್ಲ? ಅದು ನಿನಗೆ ಬೇಕಾಗಿಲ್ಲ. ಸೊ ನಿನಗೆ ನನ್ನ ಹೆಲ್ಪ್ ಬೇಕಾಗಿಲ್ಲ ಅಂತ? ಬೇರೆಯವ್ರ ಹೆಲ್ಪು ನಿತ್ಯ ಯಾವತ್ತೂ ತಗೊಳ್ಳಲ್ಲ. ಓಕೆ, ಇನ್ ಕೇಸ್ ನಿನಗೆ ನನ್ನ ಹೆಲ್ಪ್ ಬೇಕು ಅನ್ಸಿದ್ರೆ ನಾಚಿಕೆ ಬಿಟ್ಟು ಕೇಳು, ನಾನು ಇಲ್ಲೇ ಇರ್ತೀನಿ. ಬಿಕಾಸ್ ನೀನು ರಾಣ ಅಂತ ಕರೆದ್ರೆ ನಾನು ನೋ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಗೋ ಟು ಹೆಲ್. ನಾವೀಗ ಹೆಲ್ನಲ್ಲೇ ಇರೋದು. ನೀನಿಲ್ಲಿರೋದು ಜೈಗೆ ಗೊತ್ತಾಗಿದೆ.
ನಿನಗೋಸ್ಕರ ಹುಡುಕ್ತಾ ಇದ್ದಾನೆ. ಆಲ್ರೆಡಿ ಡೋರ್ಸ್ ಕ್ಲೋಸ್ ಮಾಡ್ತಿದ್ದಾರೆ. 5 to 10 ಮಿನಿಟ್ಸಲ್ಲಿ ನೀನು ಜೈಗೆ ಸಿಗಾಕೊಳ್ಳೋದು ಕನ್ಫರ್ಮ್. ಜೈ ಕಣ್ಣಿಗೆ ಬೀಳ್ದೆ ನಾನು ಹೇಗೆ ತಪ್ಪಿಸ್ಕೊಳ್ತೀನೋ ನೋಡು. ನೋಡ್ತೀನಿ, ನಿನ್ನೆ ನೋಡ್ತಾ ಇರ್ತೀನಿ. ಮೇಡಮ್, ನೀವು ಕೇಳಿದ್ನ ತಂದಿದ್ದೀನಿ. ನಾನು ಬೇಗ ಒಳಗಡೆ ಹೋಗಬೇಕು. ಹೇಗೆ ಹೋಗ್ತೀಯ ಗಂಗಾ? ಜೈ ನೋಡ್ತಾನೆ. ಜೊತೆಗೆ ಒಳಗಡೆ CC ಕ್ಯಾಮ್ರಾಗಳಿದೆ. ಹೌದು ಮೇಡಮ್, ಏನು ಮಾಡೋದು? ನಾಣಿಯವ್ರೆ, ಮೇಡಮ್, ಆ ಪೇಂಟಿಂಗ್ಸ್ ತಗೊಂಡು ಬನ್ನಿ. ಯಾಕೆ ಮೇಡಮ್? ಅದನ್ನ ಅಡ್ಡ ಇಟ್ಕೊಂಡು ನನ್ನ ಒಳಗಡೆ ಕರ್ಕೊಂಡು ಹೋಗಿ. ತಗೊಂಡು ಬನ್ನಿ ನಾಣಿಯವ್ರೆ. ಹುಷಾರು ಗಂಗಾ. ಜೈಗೆ ಡೌಟ್ ಬರ್ತಿರೋ ಹಾಗೆ ಮ್ಯಾನೇಜ್ ಮಾಡು. ಜೈಗೆ ಡೌಟ್ ಬಂತು ಅಂದರೆ ನಿತ್ಯಕ್ಕಿಂತ ಮೊದಲು ನಿನಗೆ ಅಪಾಯ ಆಗೋದು. ಜೈ ತುಂಬ ಸೀರಿಯಸ್ ಆಗಿದ್ದಾನೆ. ನಾನು ಎಲ್ಲ ನೋಡ್ಕೋತೀನಮ್ಮ. ನೀವು ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ. ನಾನು ಒಳಗಡೆ ಹೋಗಿ ನಿತ್ಯನ ಹೇಗಾದರೂ ಹೊರಗಡೆ ಕಳಿಸ್ತೀನಿ. ಒಂದ್ಸಲ ಅದನ್ನ ರಿವೈಂಡ್ ಮಾಡಿ. ನಾಣಿ ಅಲ್ಲೇನು ಮಾಡ್ತಿದ್ದಾನೆ? ನಾಣಿ, ಸರ್, ಏನಿದು? ಪೇಂಟಿಂಗ್ ಸರ್. ಅದು ಗೊತ್ತು, ಯಾಕೆ ತಂದೆ ಅಂತ ಕೇಳಿದ್ದೆ.